ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ಈ ವಿಡಿಯೋದಲ್ಲಿ ಯಾವುದೇ ರೆಸಿಪಿನ ತೋರಿಸ್ತಾ ಇಲ್ಲ. ಒಬ್ಬಟ್ಟು ಮಾಡೋದಕ್ಕೆ ಅಂದರೆ ಹೋಳಿಗೆ ಮಾಡೋದಕ್ಕೆ ಹೂರಣವನ್ನು ಹೆಂಗೆ ನಾವು ಯಾವ ಒಂದು ಹದಕ್ಕೆ ಮಾಡ್ಕೋಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ. ಅಂದರೆ ಹೂರಣ ಮಾಡೋದಲ್ಲ, ಹೂರಣನ ಹೆಂಗೆ ರುಬ್ಕೋಬೇಕು ಅಂತೇಳಿ. ಈಗ ಎಲ್ಲರ ಮನೆಗೂ ಗ್ರೈಂಡರ್‌ಗಳಿರಲ್ಲ. ಎಲ್ಲರ ಮನೆಗೂ ಒಳ್ಕಲ್ಲಿರಲ್ಲ. ನಾವು ಮಿಕ್ಸಿನಲ್ಲೇ ರುಬ್ಬಬೇಕಾಗತ್ತೆ. ಕೆಲವೊಂದು ಮಿಕ್ಸಿಗಳೇನೋ ಪರವಾಗಿಲ್ಲಪ್ಪ, ಶಿಸ್ತಾಗಿ ರುಬ್ಕೊಟ್ಬಿಡ್ತು ನುಣ್ಣಗೆ. ಈ ಎಲ್ಲರ ಮನೆಗೂ ಅಂಥವೇ ಮಿಕ್ಸಿಗಳು ಇರಬೇಕಲ್ಲ. ಕೆಲವೊಂದು ಮಿಕ್ಸಿಗಳು ಮೈಗಳು ಆಟ ಆಡ್ತವೆ. ಇನ್ನೂ ಕೆಲವೊಂದು ಮಿಕ್ಸಿಗಳಿಗೆ ವಯಸ್ಸಾಗಿರುತ್ತೆ. ಇನ್ನೂ ಕೆಲವೊಂದು ಮಿಕ್ಸಿಗಳು ಬ್ಲೇಡ್ಸ್ ಸೌದಿರ್ತವೆ. ಇನ್ನೂ ಕೆಲವೊಂದು ಏನಾರ ಒಂದು ನ್ಯೂನತೆಗಳಿದ್ದೇ ಇರ್ತವೆ. ಅಂಥ ಮಿಕ್ಸಿಗಳ ಜೊತೆ ಕಾಪುರ ಮಾಡೋದು ಭಾರಿ ಕಷ್ಟ. ಇನ್ನೂ ಕೆಲವೊಂದು ಎಲ್ಲ ನೆಟ್ಟಗಿದ್ರೂ ರುಬ್ಕೊಡಲ್ಲ. ನನ್ನ ಕೈಲಿ ಆಗೋದು ಇಷ್ಟೇನು ಮಾಡ್ತೀಯಾ? ಬೇಕಿದ್ರೆ ಹಾಕು, ಇಲ್ದಿದ್ರೆ ಹೋಗತ್ತೆ. ನೀನೇ ಅಲ್ಲೋಗಿ ಜಗ್ದು ಹೋಗಿ ಅಲ್ಲೇ ಜಕ್ಕೊಂಡು ನುಣ್ಣಗೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹೋಗತ್ತೆ ಅಂತ ಬೈಯೋವು ಇರ್ತವೆ. ಹಿಂಗಿದ್ದಾಗ ನಾವು ಅದೇ ಗತಿಯಲ್ಲಿ ಹಬ್ಬ ಹರಿದಿನ ಅಂತೇಳಿ ಒಬ್ಬಟ್ಟು ಮಾಡೋಕ್ಕೆ ಅಂತೇಳಿ ನಾವು ಕುಂತಿರ್ತೀವಿ. ಈಗ ಹಿಂಗಾದ್ರೆ ಹೆಂಗಾಗುತ್ತೆ ಹೇಳ್ರಿ? ಅದಕ್ಕೆ ಅಂಥ ಮಿಕ್ಸಿಗಳ ಜೊತೆಗೇನೆ ಅವುಗಳಿಗೇನೆ ಹೆಂಗೆ ನುಣ್ಣಗೆ ಹೂರಣವನ್ನು ನಾವು ಮಾಡಿಕೊಂಡು ಒಳ್ಳೆ ಸೊಗಸಾದ ಒಬ್ಬಟ್ಟುಗಳು ಹೆಂಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಒಬ್ಬಟ್ಟು ಮಾಡೋದಲ್ಲ, ಬರೀ ಹೂರಣವನ್ನು ಹೆಂಗೆ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಳ್ಳೋದು ಅಂತೇಳಿ. ಯಾಕಂದರೆ ಈ ಬೇಳೆ ಏನಾಗುತ್ತಪ್ಪ ಅಂತಂದರೆ ಮ್ಯಾಲೆ ಬಂದು ನಿಂತು ಬಿಡ್ತಾ, ಬ್ಲೇಡಿಗೆ ಸಿಗಲ್ಲ. ಮ್ಯಾಲೆ ಬಂದು ನಿಂತಾಗ ಏನಾಗುತ್ತಪ್ಪ, ನುಣ್ಣಗೆ ಆಗಲ್ಲ. ನುಣ್ಣಗೆ ಆಗಿಲ್ಲ ಅಂತಂದರೆ ಏನಾಗುತ್ತಪ್ಪ ಅಂದರೆ ಒಬ್ಬಟ್ಟುಗಳು ದೊಡ್ಡದಾಗಿ ಹಿಂಗೆ ಸ್ವಲ್ಪ ನೊರಿಯೋಕ್ಕೆ ಸರಿಯಾಗಲ್ಲ. ದೊಡ್ಡ ದೊಡ್ಡ ಒಬ್ಬಟ್ಟುಗಳು ಮಾಡೋಕ್ಕೆ ಸರಿಯಾಗಲ್ಲ. ಒಂಥರ ಶೆಡವಾದಂಗೆ ಆಗ್ತಿರ್ತವೆ. ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಒಬ್ಬಟ್ಟನ್ನು ಮಾಡಲಿಕ್ಕೆ ಒಳ್ಳೆ ಹದವಾಗಿ ಹೆಂಗೆ ರುಬ್ಕೊಳ್ಳೋದು ಅಂತೇಳಿ ಮಿಕ್ಸಿನಲ್ಲಿ ತೋರಿಸ್ತಾ ಇದ್ದೀನಿ, ಬನ್ನಿ. ಈಗ ಬೇಳೆ ಕಟ್ಟೆಲ್ಲ ಬಸ್ದಿದ್ದಾದಮೇಲೆ ಇಲ್ಲಿ ಬೆಲ್ಲವನ್ನು ಕರಗಿಸಿಟ್ಕೊಂಡಿರ್ತೀವಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಈಗ ನೋಡಿರಿ, ನಾವೇನಾದ್ರೂ ಒಂದು ಲೋಟ ಬೇಳೆ ತೊಗೊಂಡಿದ್ದೀವಿ ಅಂತಂದರೆ 1 ಲೋಟ ಬೆಲ್ಲವನ್ನು ತೊಗೋಬೇಕು. ಆ 1 ಲೋಟ ಬೆಲ್ಲಕ್ಕೆ ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆ ನೀರು, ಅಂದರೆ ಕಾಲು ಲೋಟ ಅದಕ್ಕಿಂತ ಸ್ವಲ್ಪ ಹೌದಲ್ದಂಗೆ ಸ್ವಲ್ಪ ಜಾಸ್ತಿ ನೀರು ತೊಗೊಂಡ್ಬಿಟ್ಟು ಅದು ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಅದು ಕುದಿಯೋದಕ್ಕೆ ಶುರುವಾಗುತ್ತಲ್ಲ, ಅವಾಗಿಂದ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಸಣ್ಣ ಊರಿನಲ್ಲೇ. ಯಾಕಂದರೆ ಬೆಲ್ಲದ ಹಸಿ ವಾಸನೆ ಹೋಗಬೇಕು. ನಾವಿಲ್ಲಿ ಬೇಳೆ ಜೊತೆಗೆ ಬೆಲ್ಲವನ್ನು ಕುದಿಸ್ತಾ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಬೆಲ್ಲವನ್ನು ಕರಗಿಸ್ಬಿಟ್ಟು ಸ್ವಲ್ಪ ಅದರ ಹಸಿ ವಾಸನೆ ಹೋಗೋವರೆಗೂ ಕುದಿಸಿ ಆಮೇಲೆ ಇದಕ್ಕೆ ಹಾಕೋಬೇಕು. ಆಮೇಲೆ ತೆಂಗಿನಕಾಯಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ರಿ, ಇಲ್ಲ ಅಂದ್ರಿಲ್ಲ. ಕಾಯಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ನಾನಿವತ್ತು ಕಾಯಿ ಒಂದು ಹೊಡೆದಿದ್ದೆ, ಹೆಂಗೋ ಅರ್ಧ ಒಳಕ್ಕೆ ಹಂಗೆ ಇಟ್ಟೆ ಅಂದರೆ ಇಲ್ಲಿಟ್ಟು ಹಂಗೆ ಬೋಸ್ ಬಂದು ಹೋಗುತ್ತೆ ಅಂತೇಳಿ ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಕಾಯಿ ಜಾಸ್ತಿ ಹಾಕ್ಕೊಂಡ್ವಿ ಅಂತಂದರೆ ಹೂರಣ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ನೋಡಿರಿ, ಇವಾಗ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೆ, ಸ್ವಲ್ಪ ಕಾಯಿ ಹಾಕಿದ್ದೆ, ಒಂಚೂರು ಏಲಕ್ಕಿ ಪುಡಿನೂ ಹಾಕಿದೆ, ಜೊತೆಗೆ ಒಣಶುಂಠಿ ಪುಡಿ ಅದು ನಾರು ಇರುತ್ತೆ. ಹಂಗಾಗಿ ಒಂಚೂರು ಹಿಂಗೆ ಕುಟ್ಬಿಟ್ಟು ಪುಡಿನ ಹಿಂಗೆ ಒಂದು ಜಲ್ಡಿ ತಗೊಂಡು ಹಿಂಗೆ ಅಂದ್ವಿ ಅಂತಂದರೆ ಪುಡಿ ಉದುರುತ್ತೆ. ಒಣಶುಂಠಿ ಪುಡಿ ಹಾಕೋದ್ರಿಂದ ಬೆಲ್ಲದ ಅಡುಗೆಗಳಿಗೆ ಚೆನ್ನಾಗಿ ಜೀರ್ಣ ಆಗುತ್ತೆ, ಒಟ್ಟು ಬ್ರಸೋದು ಆ ಥರದ್ದು ಏನೂ ಆಗೋಲ್ಲ. ಹಾಗಾಗಿ ಬೆಲ್ಲದ ಅಡುಗೆಗಳಿಗೆ ಸ್ವಲ್ಪ ಒಣಶುಂಠಿ ಹಾಕೋದನ್ನ ರೂಢಿ ಮಾಡ್ಕೊಳ್ರಿ. ರುಚಿನೂ ಅಷ್ಟೇ ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ನೋಡಿರಿ, ಈ ಅವಣಿಗಿತ್ತು ಅಂತಂದರೆ ಮಿಕ್ಸಿನಲ್ಲಿ ನಾವು ಸರಾಗವಾಗಿ ನುಣ್ಣಗೆ ಹೂರಣವನ್ನು ರುಬ್ಕೋಬೋದು. ಸ್ವಲ್ಪ ಏನಾರು ಮಸಾಲೆ ಹಾರ್ತಿದ್ರೆ ಅಂತೇಳಿ ನಾನು ಬರೀ ಸಾದಾ ನೀರು ಹಾಕೊಂಡ್ಸತಿ ಹಿಂಗೆ ಗರ್ರ ಅನಿಸಿ ನೀರು ತೆಗಿತೀನಂತೆ. ಇವಾಗ ಅದೇ ಜಾರಿಗೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಇದು ಉಗುರು ಬೆಚ್ಚಗಿರಬೇಕು, ಭಾಳ ಬಿಸಿ ಇರಬಾರ್ದು. ನೋಡಿರಿ, ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ಆಮೇಲಿಂದ ಮಿಕ್ಸಿ ಹಾಕೊಂಡ್ಬಿಟ್ಟು ಮತ್ತು ಪದೇ ಆನ್ ಮಾಡ್ತಿರ್ಬಾರ್ದು. ನಾವು ಆನ್ ಮಾಡಿ ಹಂಗೆ ಬಿಟ್ಟು ಬಿಡ್ಬೇಕು. ಅದು ಚೆನ್ನಾಗಿ ರುಬ್ಬಿಟ್ಟು ಬರೀ ಬ್ಲೇಡ್ ತಿರುಗೋಕ್ಕೆ ಶುರುವಾಗುತ್ತೆ. ಆವಾಗ ನಾವು ಮಿಕ್ಸಿನ ಆಫ್ ಮಾಡಿ ಆಮೇಲೆ ನೋಡಬೇಕು ನುಣ್ಣಗಾಗಿತ್ತಾ ಇಲ್ಲ ಅಂತೇಳಿ. ನೋಡಿರಿ, ಇವಾಗ ನುಣ್ಣಗಾಗಿತ್ತೆ. ಇನ್ನೊಂದು ಸತಿ ಹಿಂಗೆ ಒಂದು ಚಮಚ ತಗೊಂಡು ಹತ್ತಿತ್ತು ಮಾಡಿ ಇನ್ನೊಂದು ಸತಿ ಹಿಂಗೆ ಗರ ಅನಿಸಿದ್ರಿ ಅಂತಂದರೆ ನುಣ್ಣಗೆ ಒಂಚೂರು ಬೇಳೆ ಅಂಥದ್ದಿರಲ್ಲ, ಭಾಳ ಚೆನ್ನಾಗಿರುತ್ತೆ, ನುಣ್ಣಗಾಗ್ಬಿಡುತ್ತೆ. ಇಷ್ಟು ನುಣ್ಣಗಾಯಿತು ಅಂತಂದರೆ ನೀವು ಒಬ್ಬಟ್ಟು ಮಾಡ್ತಿರಲ್ಲ, ಅವು ಭಾಳ ಚೆನ್ನಾಗಿ ಬರ್ತವೆ, ಅಂದರೆ ಭಾಳ ಚೆನ್ನಾಗಿ ಬರ್ತವೆ. ಭಾಳ ಮೃದುವಾಗೂ ಇರ್ತವೆ, ಭಾಳ ಚೆನ್ನಾಗಿರ್ತವೆ. ಹಿಂಗೆ ಮಿಕ್ಕಿರೋ ಬೇಳೆನೂ ಅಷ್ಟೇ ಇದೇ ಥರ ರುಬ್ಕೊಂಡ್ಬಿಟ್ಟು ಒಂದು ದಪ್ಪ ತಳ ಇರ್ತಕ್ಕಂಥ ಬಾಣಲಿಗೋ ಇಲ್ಲ ಪಾತ್ರೆಗೋ ಹಾಕ್ಕೊಳ್ರಿ. ಗೊತ್ತಾಯ್ತಾ? ಈಗ ನೋಡಿರಿ, ಒಂದು ದಿಬ್ಬೆ ಆಯಿತು, ಇನ್ನೊಂದು ದಿಬ್ಬೆ ಹಾಕ್ಯಂತ ಇದ್ದೀನಿ. ಇವಾಗ ಹಿಂಗೆ ಅದೆಷ್ಟಾಗುತ್ತೋ ಅಷ್ಟನ್ನು ಇದಕ್ಕೆ ಹಾಕೊಂಡ್ಬಿಟ್ಟು ಒಂದು ಬಾಣಲಿಗೆ ತೊಗೋಬೇಕು. ನೋಡಿರಿ, ಇಷ್ಟು ಬಂತು ಇವಾಗ. ಆಮೇಲೆ ಅದನ್ನು ಒಲೆ ಮೇಲೆ ಇಟ್ಬಿಟ್ಟು ಸಣ್ಣ ಊರಿನಲ್ಲೇ ಇದನ್ನು ಇವಾಗ ಬಿಸಿ ಮಾಡಬೇಕು. ನೋಡಿರಿ, ನಾವು ಬೇಳೆ ಹಾಕಿ ನಾವು ಆವಾಗಲೇ ಬಿಸಿ ಮಾಡಲಿಲ್ಲ. ಹೂರಣನ ನುಣ್ಣು ರುಬ್ಕೊಂಡಾದ್ಮೇಲೆ ಬಿಸಿ ಮಾಡ್ಕೊತಾ ಇದ್ದೀವಿ. ಯಾಕೆ ಅಂತಂದರೆ ಇದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಸ್ವಲ್ಪ ತೆಳ್ಳಗಾಗಿರುತ್ತೆ. ಹಾಗಾಗಿ ಇದನ್ನು ಬಿಸಿ ಮಾಡ್ತೀವಲ್ಲ, ಬಿಸಿ ಮಾಡಿದಷ್ಟು ಕೂಡ ಇದು ಗಟ್ಟಿ ಆಗ್ತಾ ಹೋಗುತ್ತೆ. ನಮಗೆ ಒಬ್ಬಟ್ಟು ಮಾಡಲಿಕ್ಕೆ ಯಾವ ಒಂದು ಹದಕ್ಕೆ ಬೇಕೋ ಆ ಒಂದು ಹದಕ್ಕೆ ನಾವಿಲ್ಲಿ ಬಿಸಿ ಮಾಡಿಕೊಂಡು ಅದರಲ್ಲಿರೋ ನೀರಿನಂಶನ ನಾವು ತೆಗಿಬಹುದು. ನೋಡಿ, ಈ ಥರ. ಆಮೇಲೆ ಇಲ್ಲಿ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂತಂದರೆ, ನೀವು ಈ ಥರ ಇದನ್ನ ಗೂರಾಡ್ತಾನೆ ಇರಬೇಕು. ಆಮೇಲೆ
ತಳ ತೆಳ್ಳಗಿರೋದೇನಾದ್ರು ಪಾತ್ರೆ ಇಟ್ಕೊಂಡ್ರಿ ಅಂತಂದರೆ ಕೆಳಗಡೆದು ಒಂದೊಂದು ಪದರ ಒಣಕೊಂಡು ಹೋಗ್ಬಿಡುತ್ತೆ. ಅವೇನಾಗ್ಬಿಡ್ತಾವಪ್ಪ ಅಂದರೆ ಚಕ್ಕಳೆದ್ದು ಒಂಥರ ಚಕ್ಕೆ ಆದಂಗೆ ಆಗ್ಬಿಡ್ತವೆ. ಹಾಗಾಗಿ ದಪ್ಪ ತಳ ಇರ್ತಕ್ಕಂಥ ಬಾಣಲಿ ಇಟ್ಕೊಂಡ್ಬಿಟ್ಟು ನೀವು ಹಿಂಗೆ ಗುರಾಡ್ತಾನೆ ಇರ್ಬೇಕು ಹಿಂಗೆ. ಸ್ವಲ್ಪ ಅದು ಬಿಸಿಯಾಗಿ ನಿಮಗೆ ಕಣ್ಣಿಗೆ ಕಾಣುತ್ತೆ ಹಬೆ ಮೇಲಕ್ಕೆ ಹೋಗೋದು ಹಿಂಗೆ. ಆಮೇಲೆ ಎಲ್ಲಿವರೆಗೂ ಹಿಂಗೆ ಮಾಡಬೇಕಪ್ಪ ಅಂತಂದರೆ, ನೀವು ಸ್ವಲ್ಪ ಹೂರಣನ ತೊಗೊಂಬಿಟ್ಟು ಕೈಯಲ್ಲಿ ಹಿಂಗೆ ಮಾಡಿದ್ರಿ ಅಂತಂದರೆ, ಕೈಗೊಂಥರ ಪಿಸ ಪಿಸ ಅಂತ ಅನ್ಸಲ್ಲ. ಕೈಗೆಲ್ಲ ಅಂಟಿಸುತ್ತಲ್ಲ, ಆ ಥರ ಆಗಲ್ಲ. ಅಲ್ಲಿವರೆಗೂ ನಿಂಗೆ ಬಿಸಿ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೆನ್ಪಿಡ್ರಿ, ಇಲ್ಲಿ ಬಿಸಿ ಇದ್ದಾಗ ಒಂದು 70 ಭಾಗ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ಬೇಕು. ಯಾಕಂದರೆ ಇದು ಪೂರ್ತಿ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಗಾಗುತ್ತೆ. ಹಾಗಾಗಿ ನೋಡಿರಿ, ಒಂಚೂರು ಹಿಂಗೆ ಉಂಡೆ ತೊಗೊಂಡು ಹಿಂಗೆ ಕೈಯಲ್ಲಿ ಹಿಂಗೆ ಉಂಡೆ ಮಾಡಿದ್ರಿ ಅಂತಂದರೆ ಕೈಗೆಲ್ಲೂ ಕೂಡ ಅಂಟಿಸ್ಬಾರ್ದು. ನಾವು ಅದಕ್ಕೆ ಬೆಲ್ಲನ ಯಾಕೆ ಕುದಿಸ್ಕೋಬೇಕು ಅಂದರೆ ಬೆಲ್ಲ ಚೆನ್ನಾಗಿ ಕುದ್ದಿಲ್ಲ ಅಂತಂದರೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ಕೈಗೆ ಅಂಟು ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ನಾನು ಬೆಲ್ಲನ ಕರಗಿಸೋಕೆ ಇಟ್ಟಾಗ್ಲೇ ಅದು ಒಂದು 2 ನಿಮಿಷ, 2ರಿಂದ 3 ನಿಮಿಷ ಸಣ್ಣ ಉರಿನಲ್ಲೇ ಕುದಿಸಿ ಅದರ ಹಸಿ ವಾಸನೆ ಹೋಗೋ ಥರ ಮಾಡಿದ್ದೆ. ಆವಾಗ ಇದನ್ನ ಬೇಳೆಗೆ ಹಾಕಿದ ಮೇಲೆ ಏನಾಯ್ತಪ್ಪ ಅಂತಂದ್ರೆ ಅದು ಸರಿಯಾಗಿ ಹೊಂದ್ಕೊಂತು. ಯಾಕಂದರೆ ಬೆಲ್ಲದ್ದು ಹಸಿ ವಾಸನೆ ಇದ್ರೂ ಒಂಥರ ಅದು ಹಸ್ಕ ಅನಿಸ್ತಾ ಇರುತ್ತೆ. ಹಂಗಾಗಿ ಆ ಥರ ಮಾಡ್ಕೋಬೇಕಾಗತ್ತೆ ನೋಡಿರಿ. ಇಲ್ಲಿ ಒಂದು 4ರಿಂದ 5 ನಿಮಿಷ ಆಗ್ಬೋದು. ಹೂರಣ ಹೆಚ್ಚು ಕಡಿಮೆ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಹೊತ್ತಾಗುತ್ತೆ. ಸ್ವಲ್ಪ ಕಡಿಮೆ ಇತ್ತು ಅಂತಂದರೆ ಗಾಢನೇ ಗಟ್ಟಿಗೆ ಆಗ್ಬಿಡುತ್ತೆ ನೋಡಿರಿ. ಪೂರ್ತಿ ತಣ್ಣಗಾದ್ಮೇಲೆ ಇಷ್ಟು ಗಟ್ಟಿಗಾಗೈತೆ. ಈ ಥರ ನೀವು ಹಿಂಗೆ ಒಂದು ಸ್ವಲ್ಪ ಹೂರಣ ತಗೊಂಡು ಹಿಂಗೆ ಕೈಯಲ್ಲಿ ಹಿಂಗೆ ಇದು ಮಾಡಿದ್ರಿ ಅಂತಂದರೆ ಈ ಥರ ಕೈಗೆಲ್ಲೂ ಅಂಟಿಸಲ್ಲ ಅದು. ನೋಡಿ, ಈ ಥರ ಚೆನ್ನಾಗಿ ದುಂಡಗಾಗುತ್ತೆ, ಮೃದುವಾಗೂ ಕೂಡ ಇರುತ್ತೆ. ಈ ಥರ ಮಾಡ್ಕೊಂಡ್ರಿ ಅಂತಂದರೆ ನಾನು ಹೆಂಗೂ ಕಣ್ಕ ಮಾಡೋದು ಹೆಂಗೆ ಅಂತ ತೋರಿಸಿದ್ದೀನಲ್ಲ, ಅದು ಆ ಥರ ಕಣ್ಕ ಮಾಡ್ಕೊಂಡು ಈ ಥರ ಹೂರಣ ಮಾಡ್ಕೊಂಡು ನೀವು ಹೋಳಿಗೆ ಮಾಡಿದ್ರಿ ಅಂತಂದರೆ ನೀವು ತಿರುಗ್ದಿನೇ ಅದರ ಒಂದು ಹೋಳಿಗೆ ಮನೆ ಅಂತೇಳಿ ನೀವೇ ಒಂದು ಅಂಗಡಿ ಓಪನ್ ಮಾಡ್ಬೋದು ನಿಮ್ಮ ಮನೆ ಮುಂದೆ. ಅಷ್ಟು ಚೆನ್ನಾಗಿ ಹೋಳಿಗೆಗಳು ಬರ್ತವೆ. ಇಷ್ಟೇ. ಇದು ಸ್ವಲ್ಪ ನಿಮಗೆ ಸರ್ಕಸ್ ಅಂತ ಅನ್ನಿಸ್ಬೋದು. ಈಗ ನಿರ್ವಾಹ ಇಲ್ಲ, ಮತ್ತೆ ಏನು ಮಾಡೋದು? ಗ್ರೈಂಡ್ರುಗಳಿಲ್ಲ, ಒಳ್ಕಲ್ಲಿಲ್ಲ. ಆ ಮಿಕ್ಸಿಗಳು ಹಿಂಗೆ ಬಂಗಾಟಕ್ಕೆ ಬಿದ್ದು ತಲೆ ವಹಿಸ್ಕೊಂತವೆ ಅನ್ನಂಗಿದ್ದಾಗ ಮತ್ತೆ ಏನು ಮಾಡಂಗಿಲ್ಲ. ನಾವು ಹಿಂಗೆ ಕಳ್ಳಾಟ ಆಡಬೇಕಾಗತ್ತೆ ಹೂರಣ ರುಬ್ಕೊಳಕ್ಕೆ. ರುಚಿನಲ್ಲಿ ಏನೂ ವ್ಯತ್ಯಾಸ ಇರಲ್ಲ. ರುಚಿ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಗೆ ಇದು ಸೂಕ್ತ ಅಂತ ಅನಿಸಿದರೆ ನೀವು ಟ್ರೈ ಮಾಡ್ಬೋದು. ಯಾವುದನ್ನ ಹಬ್ಬ ಇಲ್ಲ ಅಂತಂದರೆ ಯಾವನ ವಾರ ವಜನೆ ಅಂತೇಳಿ ನೀವೇನಾದರೂ ಒಬ್ಬಟ್ಟು ಮಾಡಬೇಕು ಅಂತಿದ್ದೀರ ಅನ್ನೋರು ಈ ಥರ ಒಂದು ಸತಿ ಮಾಡಿ ನೋಡಿರಿ. ಚೆನ್ನಾಗಿ ಬರ್ತವೆ. ಏನು ವ್ಯತ್ಯಾಸ ಏನೂ ಇರೋದಿಲ್ಲ. ರುಚಿನೂ ಚೆನ್ನಾಗಿರುತ್ತೆ. ನಿಮಗೆ ಸುಲಭ ಆಗುತ್ತೆ. ಸರಿ ಆಯಿತು. ಅಷ್ಟು ಇನ್ನೇನು ಹೇಳೋದು ಮರೆತನಾ ಏನೂ ಇಲ್ಲ. ಸರಿ ಆಯಿತು. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತೆ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು. ಟಾಟಾ. ಬಾಯ್ ಬಾಯ್.